ಶ್ರೀ ಮಹಾಗಣಪತಿಯೇ ನಮಃ. ಸುಗ್ರೀವ ರಾಜ್ಯವನ್ನು ಸ್ವೀಕರಿಸಿ ತಾರೆ ಮತ್ತು ಅಂಗದರನ್ನು, ಅಂದರೆ ಅಂಗದರನ್ನು ಕೂಡ ಅಲ್ಲಿ ಬಿಟ್ಟುಬಿಟ್ರೆ, ಅಂಗದನು ದೊಡ್ಡವನಾದ ಮೇಲೆ ಜಾತಿ ಕಲಹ ಹುಟ್ಟಬಹುದೇನೋ ಅಂತ ತಾರೆ ಅಂದ್ಕೊಂಡ್ಳು. ಇಲ್ಲಿ ಅವರ ಧರ್ಮ ಆಗಿತ್ತು, ತಾರೆಯ ಧರ್ಮ ಹೀಗಿದೆ ನೋಡಿ. ತಾರೆಯು ಕೂಡ ಅದನ್ನು ಪ್ರೋತ್ಸಾಹಿಸಬಹುದು. ತಾರೆಯನ್ನು ಹೆಂಡತಿಯಾಗಿ ಸ್ವೀಕರಿಸಿದರೆ ಅಂತಹ ವೈರಾಗ್ಯ ಅವಕಾಶ ಇರುವುದಿಲ್ವಲ್ಲ. ಆಗ ಅಂಗದನಿಗೆ, ಅಂದರೆ ವೈರಾಗ್ಯದ ವೈರಕ್ಕೆ ಅಂತ ಹೇಳ್ತೀವಿ ನಾವಲ್ಲಿ. ನಿಜವಾದ ವೈರಾಗ್ಯ ಬಂದರೆ ತಾನು ವೈರ ಬಂದ್ಬಿಡುತ್ತೆ. ವೈರಾಗ್ಯದ ವೈರಕ್ಕೆ ಅವಕಾಶ ಇರುವುದಿಲ್ಲ ಅಂಥೇಳಿ ಅಂಗದನಿಗೆ ಸುಗ್ರೀವನೇ ಧರ್ಮಪಿತನಾಗುವುದರಿಂದ ಅಂಗದನಿಗೂ ಸಹ ತನ್ನನ್ನು ಎದುರಿಸ್ತಕ್ಕಂಥ ಅವಕಾಶ ಇರುವುದಿಲ್ಲ ಅಂತ ಅಂದ್ಬಿಟ್ಟು ಇವೆಲ್ಲವನ್ನು ಯೋಚನೆ ಮಾಡಿ ಹನುಮಂತಾದಿಗಳು ಹಾಗೆ ಮಾಡಿದರು. ಅಂದರೆ ಕೆಲವರಿಗೆ ಏನೂ ಕೆಲಸ ಆಗದೇ ಇರತಕ್ಕಂಥವರಿಗೆ ವೈರಾಗ್ಯ ಬಂದಂಗೆ ಇರ್ತದೆ. ವೈರಾಗ್ಯ ಅಲ್ಲ ಅದು. ಆ ವೈರಾಗ್ಯದ ಜೊತೆಯಲ್ಲಿ ಒಂದು ಹಾಗೇ ಇರುತ್ತೆ, ವೈರಸ್ ಅಂತೂ ಹೇಳ್ತೀವಿ ನಾವು. ಒಳಗೆ ಹಾಗಾಗ್ಬೋದು, ಹುಷಾರು, ರಾಜ್ಯ ಹಾಳಾಗ್ಬೋದು, ಜಾತಿ ಕಲಹ ಬರ್ಬೋದು, ಇವನಿಗೆ ಬೇರೆ ಆಗಿಬಿಡ್ತಾನೆ, ಅವನಿಗೆ ಇನ್ನೊಂದು ಮಕ್ಕಳು ಬೇರೆ ಆಗ್ತಾರೆ. ಆದ್ದರಿಂದ ಇವನ ಹೊಟ್ಟೆನಲ್ಲಿ ಇವಳ ಹೊಟ್ಟೆಯಲ್ಲಿ ಹುಟ್ಟಿದ್ರೆ ತನ್ನ ಮಗ ಅವನು ದೊಡ್ಡವನು ಯಾರು ಅಂತ ಹೇಳಿ ತೀರ್ಮಾನ ಮಾಡಿ ಅವನಿಗೆ ಒಂದು ರೀತಿಯಲ್ಲಿ ಅಂಗದನಿಗೆ ರಾಜ್ಯವನ್ನು ಕೊಡ್ಬೋದು. ಇದು ಧರ್ಮಶಾಸ್ತ್ರ ತುಂಬ ಚೆನ್ನಾಗಿ ಮಾಡಿದ್ದಾರೆ ಹನುಮಂತನು. ಆದರೆ ಕೇಳ್ತಾ ಇದ್ದಿರ್ತಾನೆ ಇವನು ವಾಲಿ, ಕೇಳಲೇ ಇಲ್ಲ. ಬೇಕಂತಕ್ಕೆ ನಾನು ಲಪಟಾಯಿಸಿದ್ದೀರಿ ನೀವು ನನ್ನ. ಕೆಲವರಿಗೆ ಪಿತ್ತ ಮೇಲಿಕ್ಕೆ ಬಂದರೂ ಏನೂ ಗೊತ್ತಾಗೋದೇ ಇಲ್ಲವಂತೆ. ಹಾಗೆ ಅದಕ್ಕೆ ತಕ್ಕಂತೆ ಸುಗ್ರೀವನು ತಾರಳನ್ನು ಹೆಂಡತಿಯನ್ನಾಗಿ ಸ್ವೀಕರಿಸಿದ ಜೊತೆಗೆ ಅಂಗದನನ್ನು ಕೂಡ ಯುವರಾಜ ಅಂತಲೂ ಘೋಷಿಸ್ತಾನೆ. ಮುಂದೆ ರಾಜ ಆಗ್ತಕ್ಕಂಥ ಅವನು ಯುವರಾಜನೇ ತಾನೇ ರಾಜ ಆಗಬೇಕು. ಅನ್ಯಾಯ ಆಗಬಾರ್ದು ಅಣ್ಣನಿಗೆ. ನಾಳೆ ನನಗೆ ಹುಟ್ಟಿರ್ತಕ್ಕಂಥ ಮಕ್ಕಳು ಇಬ್ಬರು ಜಗಳ ಕಾಯಬಾರ್ದು. ನನಗೆ ಮೊದಲನೇ ಹೆಂಡತಿಯ ಜೊತೆಯಲ್ಲಿ ಇರತಕ್ಕಂಥ ಮಗನೇ ರಾಜ್ಯಕ್ಕೆ ಬರಬೇಕು, ಯಾರ ರಾಜನೋ ಅವನೇ ಅಂತ ಹೇಳಿಬಿಟ್ರೆ ಅದಕ್ಕೆ ಇವನಿಗೆ ಬೆಳವಣಿಗೆ ಆಗುವವರೆಗೂ ನನ್ನ ಜೊತೆಯಲ್ಲಿ ಯುವರಾಜನಾಗಿದ್ದು ಆಮೇಲೆ ನಾವು ತೀರ್ಮಾನ ಮಾಡಿ ಇವನಿಗೆ ರಾಜ್ಯವನ್ನು ಕೊಡೋಣ ಅಂತ ಒಳ್ಳೆಯ ಉದ್ದೇಶ ಇತ್ತು ವಾಲಿಗೆ. ಪಾಪ ಸುಗ್ರೀವಾದಿಗಳಿಗೆ, ವಾಲಿಗೆ ಮಾತ್ರ ಇದು ಗೊತ್ತಾಗ್ತಾನೆ ಇಲ್ಲ. ತಪ್ಪು ನೀವೆಲ್ಲ ಬೇಕಂತಕ್ಕೆ ಮಾಡಿದ್ದೀರಿ. ಮೊಂಡುತನ ತುಂಬ ಜನಕ್ಕೆ ಇರುತ್ತೆ. ನನ್ನ ಕೋಳಿಗೆ 3 ಕಾಲು ಅನ್ನೋರಿದ್ದಾರೆ. ಇಲ್ಲರಿ 2, ಇಲ್ಲರಿ 3 ಕಾಲು, ನಮ್ಮ ಊರಲ್ಲಿ ಒಂದಿದೆ. ಅದೇನೋ ಗೊತ್ತಾಗ್ತಿಲ್ಲ ಅದು ನಮಗೆ. ಅದೇಂಗ್ರಿ 3 ಕಾಲು ಇರೋಕ್ಕೆ ಸಾಧ್ಯ ಐತೆ ಕೋಳಿಗೆ? ನನಗೆ ಗೊತ್ತಿರಿ, ತಿಂದಿರೋನಿಗೆ ಅಂತಾರೆ ಸುಮಾರು ಜನ. ಹಾಗೆ ಥೂ ಮೊಂಡು ಜನ. ಇನ್ನು ಪದಗಳು ಉಪಯೋಗಿಸ್ಲೇಬೇಕಲ್ಲ ಮೊಂಡು ಜನಕ್ಕೆ, ಅದಕ್ಕೆ ಉಪಯೋಗಿಸ್ತಾ ಇದ್ದಾರೆ. ಅಂದರೆ ಮುಂದೆ ತನಗೆ ಮಗ ಹುಟ್ಟಿದರೂ ಕೂಡ ಅಂಗದನೇ, ಅಂದರೆ ತನ್ನ ಅಣ್ಣನ ಮಗನೇ ರಾಜನಾಗೋ ಹಾಗೆ ಏರ್ಪಾಟ್ ಮಾಡ್ತಾನೆ. ನೀನು ಯಾರು ಏನು ಮಾತಾಡೋ ಹಾಗಿಲ್ಲ, ಯುವರಾಜನೇ ತಾನು ರಾಜನಾಗಬೇಕು ಅಂತಾರೆ. ಧರ್ಮ ಅದು. ಇಂಥ ಒಂದು ಒಳ್ಳೆಯ ಗುಣ ಇತ್ತು ಸುಗ್ರೀವಾದಿಗಳಿಗೆ. ಅದನ್ನು ಎಂಥ ಸಲಹೆ ಮಾಡಿದ್ದ ನಮ್ಮ ಹನುಮಂತ ಸ್ವಾಮಿ. ಓಂ ನಮೋ ಹನುಮತೇ ನಮಃ. ಎಂಥ ಸಂದರ್ಭಗಳಲ್ಲಿ ಯುಕ್ತಿಯಾಗಿ ಅವರನ್ನು ಕಾಪಾಡ್ತಾ ಇದ್ದ. ಇದೊಂದು ಕಥೆನೇ ಉದಾಹರಣೆ ನಮಗೆ. ಸುಗ್ರೀವನ ಈ ಸೌಜನ್ಯ ವರ್ತನೆಯನ್ನು ವಾನರ ಪ್ರಮುಖರೆಲ್ಲ ಮೆಚ್ಕೋತಾರೆ. ಮೆಚ್ಕೊಳ್ಳುವಾಗಿ ಮಾಡ್ತಾನೆ ಹಿಂದೆ ನಿಂತುಕೊಂಡು. ಆದರೆ ಗುಹೆಯಿಂದ ತಪ್ಪಿಸ್ಕೊಂಡು ಬಂದ ವಾಲಿ ಇಷ್ಟೊಂದು ಹೇಳಿದ್ರೂ ಕೂಡ ಇದು ಯಾವುದನ್ನು ಕೂಡ ಅರ್ಥ ಮಾಡಿಕೊಳ್ಳೇ ಇಲ್ಲ. ಗೋರ್ಕಲ್ಲ ಮೇಲೆ ನೀರು ಹುಯ್ದಂತೆ ಸರ್ವಜ್ಞ. ಆ ನೀರು ಎಷ್ಟು ಹುಯ್ದ್ರೇನು ಚಿಗುರುತ್ತಿ ಅದು ಮೊಂಡುಕಲ್ಲು ಮೇಲೆ. ಹಾಗೆ ಚಪ್ಪಡಿ ಮೇಲೆ ನೀರು ಹುಯ್ದು ಏನಾದರೆ ಹೂ ಬಿಡುತ್ತಾ ಅಥವಾ ಚಿಗುರುತ್ತಾ? ಹಾಗೆ ಇವನು ಬಂಡೆ ಬುದ್ಧಿಯಾಗಿ ಬಿಟ್ಟಿದೆ ಅವನಿಗೆ.
ಆ ಬಂಡೆಗಿನ್ನು ಛೇದನ ಅಷ್ಟೇ ಬಿಟ್ಟರೆ, 2 ಭಾಗ ಮಾಡಿಬಿಟ್ಟು ಬಿಟ್ಟರೆ ಏನು ಹಂಗೆ ಬಿಟ್ಟರೆ ಆಗೋದಿಲ್ಲ. ಅದು ಬಂಡೆ, ಅದು ಬಂಡೆ ಮನಸ್ಸು, ಬಂಡೆ ಬುದ್ಧಿ, ಬಂಡೆ ಇಂದ್ರಿಯಗಳು. ನನ್ನ ತಮ್ಮ ನಾನು ಬದುಕಿರುವಾಗಲೇ ನನ್ನ ಹೆಂಡತಿಯನ್ನು ಲಪಟಾಯಿಸಿದ್ದಾನೆ. ಅಲ್ಲಿ ಲಪಟಾಯಿಸೋಕ್ಕೆ ಕಾರಣವೇ ಇಲ್ಲ, ಅವಳನ್ನು ಹೆಂಡತಿಯಾಗಿ ಸ್ವೀಕರಿಸಿ ಒಂದು ಕಡೆ ಇಟ್ಟುಬಿಟ್ಟು ಅಷ್ಟೇ. ಕಾರಣ ಅದೇನೇ, ನಾಳೆ ದಿನ ಹುಟ್ಟತಕ್ಕಂಥ ಮಕ್ಕಳಿಗೆ. ಆದ್ದರಿಂದ ನಾನು ಅವನನ್ನು ಸಾಯಿಸಿ ಅವನ ಹೆಂಡತಿಯನ್ನು ಲಪಟಾಯಿಸಿದ್ದೇನೆ ಅಂತ ಹಠ ಹಿಡಿದು ಬಿಟ್ಟಿದ್ದಾನೆ. ಅವನು ತುಂಬ ಹಠ ಹಿಡಿದು ಬಿಟ್ಟಿದ್ದಾನೆ. ಅವನು ಮುಂದೆ ನೋಡೋಣ ಈ ಹಠ ಹೇಗೆ ಹೋಗುತ್ತೆ ಅನ್ನೋದು. ಮತಂಗ ಮಹರ್ಷಿಯ ಬೆಟ್ಟದಲ್ಲಿ ಕೂತಿರತಕ್ಕಂತಹ ಪಾಪ ಸುಗ್ರೀವನು ಯೋಚನೆ ಮಾಡ್ತಾನೆ, ಏನಾಗುತ್ತೆ ಮುಂದೆ ನೋಡೋಣ. ಜೈ ಗುರುದತ್ತ.